ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ನಾನು ಇರೋದು ಗೋವಾದಲ್ಲಿ. ಎಸ್, ನಮ್ಮ ಅಚ್ಚುಮೆಚ್ಚಿನ ತಾಣ ಗೋವಾ. ನೋಡಿ ಫ್ರೆಂಡ್ಸ್, ಒಂದೇ ಭಾರತ್ ಟ್ರೈನಲ್ಲಿ ಗೋವಾಗೆ ಬಂದು ಮುಟ್ಟಿದ್ದೇನೆ. ಫ್ರೆಂಡ್ಸ್, ಇದರ ಬಗ್ಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೇನೆ ಆಯಿತಾ. ಈ ಒಂದೇ ಭಾರತ್ ಟ್ರೈನ್ ಹೇಗಿದೆ ಡೀಟೇಲ್ ಆಗಿ ನಿಮಗೆ ಮತ್ತೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಈಗ ಬನ್ನಿ ಗೋವಾದ ಕಾರ್ನಿವಲ್ ವ್ಲಾಗ್ ನೋಡಿ ಬರುವ. ಬನ್ನಿ ಫ್ರೆಂಡ್ಸ್ ನಾವು ಬರುವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ ಆಯಿತಾ. ಹಾಗೆ ಮೊದಲಿಗೆ ಉಂಟಲ್ಲ ಒಂದು ಊಟ ಮಾಡುವ. ನೋಡಿ, ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಬಂದಿದ್ದೇವೆ, ಫ್ಯಾಮಿಲಿ ರೆಸ್ಟೋರೆಂಟ್. ಮೊದಲಿಗೆ ಉಂಟಲ್ಲ ಹಸಿವಾಗ್ತಾ ಉಂಟು. ಒಂದು ಥಾಲಿ ಆರ್ಡ್ರ್ ಮಾಡಿದ್ದೇವೆ. ನೋಡಿ, ಅಂಜಲ್ ಫಿಶ್ ಥಾಲಿ. ನೋಡಿ, ಕಿಂಗ್ ಫಿಶ್ ಥಾಲಿ ಸೂಪರ್ ಆಗಿದೆ ಆಯಿತಾ. ಮೊದಲಿಗೆ ಉಂಟಲ್ವಾ ಅಂಜಲ್ ಫಿಶ್ ಟ್ರೈ ಮಾಡುವ ಆಯಿತಾ, ಟೇಸ್ಟ್ ನೋಡುವ. ಫ್ರೆಂಡ್ಸ್, ಈ ಫಿಶ್ ಕಟ್ ಮಾಡಿದವರಿಗೆ ಉಂಟಲ್ವಾ, ಅಂಜಲ್ ಕಟ್ ಮಾಡಿದವರಿಗೆ ಬಹುಮಾನ ಕೊಡಬೇಕು ಮಾರೆ. ಅಷ್ಟು ತೆಳು ಉಂಟು ನೋಡಿ, ಸ್ಲೈಸ್ ಉಂಟಲ್ಲ ಭಯಂಕರ ತೆಳು ಮಾಡಿದ್ದಾರೆ ಮಾರೆ. ನೋಡಿ, ಒಂದು ಫಿಶ್ ಕರಿ ಆಯಿತಾ, ಸೂಪರ್ ಇದೆ ಫಿಶ್ ಕರಿ. ಮತ್ತು ವೈಟ್ ರೈಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಹುಳಿ ಹಾಕಿದ್ದಾರೆ. ಇದು ಕೋಕಂ ಪುಳಿ. ಇದು ಉಂಟಲ್ಲ ಮೀನು ಸಾರಿಗೆ ಹಾಕಿದರೆ ಮೀನು ಸಾರು ಸೂಪರ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಥಾಲಿಯಲ್ಲಿ ಉಂಟಲ್ಲ ನೋಡಿ, ಒಂದು ಅಂಜಲ್ ಪೀಸ್ ಮತ್ತು ಸಲಾದ್ ಇದೆ, ಮತ್ತು ಪಲ್ಯ, ಮೀನು ಸಾರು. ನೋಡಿ, ಗ್ರೀನ್ ಸಲಾದ್. ಫ್ರೆಂಡ್ಸ್, ಬೇಗ ಊಟ ಮಾಡುವ. ನಾವೀಗ ಮಡ್ಗಾವಲ್ಲಿದ್ದೇವೆ. ನಾವು ಮಡ್ಗಾವಿಂದ ವಾಸ್ಕೋಗೆ ಹೋಗ್ಲಿಕ್ಕೆ ಉಂಟು. ಊಟ ಮುಗಿದಿದೆ, ಊಟ ಸೂಪರ್. ಫ್ರೆಂಡ್ಸ್ ನೋಡಿ, ನಾವು ಮಡ್ಗಾಂವ್ ಸ್ಟೇಷನಿಂದ ಇಲ್ಲಿನ ಸಿಟಿ ಬಸ್ಸಲ್ಲಿ, ಲೋಕಲ್ ಬಸ್ಸಲ್ಲಿ ಕದಂಬ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇವೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ. ನೋಡಿ ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡು ಗೋವಾದ ಕಾರ್ನಿವಲ್ಗೆ ಬಂದಿದ್ದೇವೆ. ಈ ವಿಡಿಯೋವನ್ನು ಉಂಟಲ್ಲ ಎಂಡ್ವರೆಗೆ ನೋಡಿ ಆಯಿತಾ, ಸೂಪರ್ ಗಮ್ಮತ್ತುಂಟು. ಫ್ರೆಂಡ್ಸ್ ನೋಡಿ, ಕದಂಬ ಬಸ್ ಸ್ಟ್ಯಾಂಡಿಗೆ ಬಂದು ಮುಟ್ಟಿದ್ದೇವೆ ಮಡ್ಗಾವಲ್ಲಿ. ಇಲ್ಲಿ ನಮಗೆ ಶಟಲ್ ಬಸ್ಸಿಗೆ ಅಂದರೆ ಕದಂಬ ಬಸ್ಸಲ್ಲಿ ಟಿಕೆಟ್ ತೆಗೆದು ನೋಡಿ ಇಲ್ಲಿಂದ ನಾವು ವಾಸ್ಕೋ ಹೋಗ್ತೇವೆ. ಫ್ರೆಂಡ್ಸ್ ನೋಡಿ, ಇದು ಇಲೆಕ್ಟ್ರಿಕಲ್ ಬಸ್ ಆಯಿತಾ. ನೋಡಿ, ವೋಲ್ವೋ ಫುಲ್ AC ಇಲೆಕ್ಟ್ರಿಕ್ ಬಸ್ ಸೂಪರ್ ಆಗಿದೆ ಆಯಿತಾ. ನೋಡಿ, ಫುಲ್ ಕೂಲ್ ಉಂಟು ಮಾರೆ, ಸೂಪರ್. ಫ್ರೆಂಡ್ಸ್ ನೋಡಿ, ಮಡ್ಗಾವಿಂದ ವಾಸ್ಕೋಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ಇವತ್ತು ಕಾರ್ನಿವಲ್ ಇರೋದು ವಾಸ್ಕೋದಲ್ಲಿ. ನೋಡಿ ಫ್ರೆಂಡ್ಸ್, ಕದಂಬ ಗೌರ್ಮೆಂಟ್ ಬಸ್ ಆಯಿತಾ, ಇದು ಎಲೆಕ್ಟ್ರಿಕಲ್ ಬಸ್ AC ಸೂಪರ್ ಇದೆ. ಮಡ್ಗಾವಿಂದ ವಾಸ್ಕೋಗೆ 45 ನಿಮಿಷ ಜರ್ನಿ ಇದೆ. ಮತ್ತು ಒಬ್ಬರಿಗೆ ಉಂಟಲ್ಲ ಫ್ರೆಂಡ್ಸ್, ಈ AC ಗಾಡಿಯಲ್ಲಿ ಮಡ್ಗಾವಿಂದ ವಾಸ್ಕೋಗೆ 45 ರೂಪಾಯಿ ಮಾತ್ರ. ಫ್ರೆಂಡ್ಸ್ ನೋಡಿ, ಗೋವಾದ ಏರ್ಪೋರ್ಟ್. ನಾವು ಏರ್ಪೋರ್ಟ್ ಹತ್ತಿರ ಬಂದು ಮುಟ್ಟಿದ್ದೇವೆ, ದಾಂಬೋಲಿಮ್. ಇಲ್ಲಿಂದ ವಾಸ್ಕೋ ಹತ್ತಿರ. ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಶೀತ ಆಗಿ ಉಂಟಲ್ವಾ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಆಯಿತಾ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಓಕೆ ನೋಡಿ ಫ್ರೆಂಡ್ಸ್, ಗೋವಾದ ಏರ್ಪೋರ್ಟ್. ನೋಡಿ, ನಮ್ಮ ರಾಷ್ಟ್ರ ಧ್ವಜಕ್ಕೆ ಒಂದು ಸೆಲ್ಯೂಟ್. ಫ್ರೆಂಡ್ಸ್ ನೋಡಿ, ವಾಸ್ಕೋಗೆ ಬಂದು ಮುಟ್ಟಿದ್ದೇವೆ. ವಾಸ್ಕೋ ಸಿಟಿ ಭಯಂಕರ ಬಿಸಿಲುಂಟು ಮಾರೆ. ಮೊದಲಿಗೆ ಉಂಟಲ್ಲ ಫ್ರೆಂಡ್ಸ್, ಹೋಟೆಲ್ ಹೋಗೋಕ್ಕಿಂತ ಮುಂಚೆ ಒಂದು ಜ್ಯೂಸ್ ಕುಡಿಯುವ. ನಾವು ಉಂಟಲ್ಲ ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ದು, ಸೆಕೆ ಭಯಂಕರ ಉಂಟು ಮಾರೆ. ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಜ್ಯೂಸ್ ಸೂಪರ್ ಆಗಿದೆ ಆಯಿತಾ. ಹಾಗೆ ಜ್ಯೂಸ್ ಕುಡಿದು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ರೂಮಿಗೆ ಬಂದ್ವಿ. ನೋಡಿ, ನನ್ನ ಫ್ರೆಂಡ್ ಉಂಟಲ್ಲ ಸೆಕೆಗೆ AC ಹಾಕಿ ಮಲ್ಕೊಂಡಿದ್ದಾರೆ ಆಯಿತಾ. ನೋಡಿ ಅಂತೆ, ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಮತ್ತೆ ಉಂಟಲ್ಲ ನಾವು ಕಾರ್ನಿವಲ್ಗೆ ಹೋಗುವ. ಬನ್ನಿ ಫ್ರೆಂಡ್ಸ್, ನಾವು ಗೋವಾದ ವಿವಾ ಕಾರ್ನಿವಲ್ಗೆ ಹೋಗುವ. ಇಲ್ಲಿ ಉಂಟಲ್ಲ ಬಗೆಯ ಟ್ಯಾಬ್ಲೋಗಳು, ಟ್ರಕ್ಗಳು, ಫ್ಲೋಟ್ಗಳು ಇರ್ತವೆ ಆಯಿತಾ. ಬನ್ನಿ, ಸೂಪರ್ ಆಗಿರ್ತದೆ. ನೋಡಿ, ಈಗ ಫ್ಲೋಟ್ಗಳು ಇಲ್ಲಿ ರೆಡಿ ಆಗ್ತಾ ಇದ್ದಾವೆ ಆಯಿತಾ. ಫ್ರೆಂಡ್ಸ್, ಕಾರ್ನಿವಲ್ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್. ಓಕೆ ಬನ್ನಿ, ಮತ್ತು ವಿಡಿಯೋ ಉಂಟಲ್ಲ ಫ್ರೆಂಡ್ಸ್ ಎಂಡ್ವರೆಗೆ ನೋಡಿ ಆಯಿತಾ, ಸೂಪರ್ ಉಂಟು. ನೋಡಿ, ಇವತ್ತು ಕಾರ್ನಿವಲ್ ಆಗ್ತಾ ಇರೋದು ವಾಸ್ಕೋ ಸಿಟಿಯಲ್ಲಿ ಆಯಿತಾ. ನೋಡಿ, ತುಂಬ ಜನ ಸೇರಿದ್ದಾರೆ ಆಯಿತಾ. ಫ್ರೆಂಡ್ಸ್, ಈ ಗೋವಾ ಕಾರ್ನಿವಲ್ ಗೋವಾದ 4 ಸಿಟಿಯಲ್ಲಿ ಆಗ್ತದೆ ಆಯಿತಾ. ಮೊದಲಿಗೆ ಪಣಜಿ, ಮಡ್ಗಾಂವ್, ಮತ್ತು ವಾಸ್ಕೋ, ಮತ್ತು ಮಾಪ್ಸಾ. ಫ್ರೆಂಡ್ಸ್, ಈ ಗೋವಾ ಕಾರ್ನಿವಲಲ್ಲಿ ಪ್ರತಿ ವರ್ಷ ಕಿಂಗ್ ಮೋಮೋ ಅಂತ ಮಾಡ್ತಾರೆ. ಅವರು
ಈ ಕಾರ್ನಿವಲಿನ ಹೆಡ್ ಅವರು ಉಂಟಲ್ಲ ಮೇನ್ ಸ್ಟೇಜಲ್ಲಿ ಕೂತ್ಕೊಂಡು ಈ ಕಾರ್ನಿವಲಿಗೆ ಉದ್ಘಾಟನೆ ಕೊಡ್ತಾರೆ ಮತ್ತು ಅವರಿಗೆ ಒಂದು ವಿಶೇಷ ಸ್ಥಾನಮಾನ ಉಂಟು. ನೋಡಿ ಫ್ರೆಂಡ್ಸ್, ಈಗ ಟ್ರಕ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಟ್ಯಾಬ್ಲೋ ಪ್ರತಿಯೊಂದು ಟ್ಯಾಬ್ಲೋಗೆ ಉಂಟಲ್ಲಿ ನಂಬರ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಪ್ರೈಸ್ ಕೂಡ ಇರ್ತದೆ ಆಯಿತಾ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಡಾನ್ಸ್ ತಂಡ ಸೂಪರ್. ಈ ಕಾರ್ನಿವಲಲ್ಲಿ ಉಂಟಲ್ಲ ಫ್ರೆಂಡ್ಸ್, ಗೋವಾದ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡ್ತಾರೆ ಆಯಿತಾ. ಗೋವಾದ ಕಲ್ಚರ್, ಗೋವಾದ ರೈತರ ಬಗ್ಗೆ, ಗೋವಾದ ಕೃಷಿಯ ಬಗ್ಗೆ, ಗೋವಾದ ಸಂಸ್ಕೃತಿಯ ಬಗ್ಗೆ ಎಲ್ಲ ಇದರಲ್ಲಿ ಇರುವಂಥ ಒಂದು ಟ್ಯಾಬ್ಲೋಗಳನ್ನು ಇಲ್ಲಿ ತೋರಿಸ್ತಾರೆ. ಇದು ನೋಡಿ, ಇಂಡಿಯನ್ ನೇವಿ ಗೋವಾದ ಕೋಸ್ಟಲ್ ಗಾರ್ಡಿಂದ ಒಂದು ಪೇರೇಡ್. ನೋಡಿ ಫ್ರೆಂಡ್ಸ್, ತುಂಬ ಫಾರಿನರ್ಸ್ ಕೂಡ ಇದ್ದಾರೆ ಆಯಿತಾ ಈ ಕಾರ್ನಿವಲಿಗೆ. ಸೊ ಈ ಕಾರ್ನಿವಲ್ ನೋಡ್ಲಿಕ್ಕಂತಲೇ ಫಾರಿನಿಂದ ಜನ ಬರ್ತಾರೆ. ನೋಡಿ, ಗೋಯಿಂಚೆ ಜೋತ್ಕಾರ್ ಅಂದರೆ ಗದ್ದೆಯಲ್ಲಿ ಉಳುವವರು. ನೋಡಿ, ಗದ್ದೆಯ ಕೃಷಿಕರು, ರೈತರು ಮತ್ತು ಅವರ ಸಂಪ್ರದಾಯ ನೋಡಿ. ಹಾಗೆ ಅವರ ಒಂದು ಸುಗ್ಗಿ ಕುಣಿತ. ಇದು ನೋಡಿ, ಡೈವೋರ್ಸ್ ಕಾರ್ ಅಂತೆ. ನೋಡಿ, ಅರ್ಧ ಹಿಂದೆ ಅರ್ಧ ಮುಂದಿದೆ. ಸೂಪರ್. ನೋಡಿ ಫ್ರೆಂಡ್ಸ್, ಒಂದೊಂದು ಟ್ಯಾಬ್ಲೋ ಉಂಟಲ್ವಾ, ಯುನೀಕಾಗಿ ಮಾಡಿದ್ದಾರೆ ಆಯಿತಾ. ಸೂಪರ್. ನೋಡಿ, ಗೋವಾದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಟ್ಯಾಬ್ಲೋ. ನೋಡಿ ಫ್ರೆಂಡ್ಸ್, ಗೋವಾದ ಪಾವ್ ನೋಡಿ, ಬ್ರೆಡ್, ಗೋವಾದ ಬ್ರೆಡ್ ನೋಡಿ ಹೇಗೆ ಮಾಡ್ತಾರೆ ಅಂತ ಹಳೆಯ ಓವನಲ್ಲಿ. ನೋಡಿ, ಕ್ಯಾಶ್ಯೂ ಫೆನಿ ಮಾಡುವಂಥ ಒಂದು ಟ್ಯಾಬ್ಲೋ. ಇದು ನೋಡಿ ಫ್ರೆಂಡ್ಸ್, ಮೀನುಗಾರಿಕೆ ಒಂದು ಟ್ಯಾಬ್ಲೋ ನೋಡಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ನೋಡಿ. ರೈತರು, ಪೊಲೀಸರು, ಸೈನಿಕರು ಇವರೆಲ್ಲ ನಮ್ಮ ದೇಶದ ಬೆನ್ನೆಲುಬು.
ಫ್ರೆಂಡ್ಸ್, ಈ ಗೋವಾ ಕಾರ್ನಿವಲ್ ಉಂಟಲ್ವಾ, ಇದು ಪೋರ್ಚುಗೀಸರ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಇವೆಂಟ್ ಪ್ರತಿ ವರ್ಷ ಗೋವಾದಲ್ಲಿ ಆಗ್ತದೆ. ಫ್ರೆಂಡ್ಸ್, ಈ ಕಾರ್ನಿವಲ್ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ, ಕ್ರಿಶ್ಚಿಯನ್ನರಿಗೆ ಉಂಟಲ್ವಾ ಲೆಂಟ್ ಡೇಸ್ ಅಂದರೆ ಲೆಂಟ್ ಸೀಸನ್, ಕಪ್ಪು ತಿಂಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗೋವಾದಲ್ಲಿ ಈ 4 ದಿನ ಫುಲ್ ಜಾಲಿ ಮಾಡ್ತಾರೆ. ಅಂದರೆ ಡ್ಯಾನ್ಸ್ ಮಾಡಿ ಕುಡಿದು ಏನು ಬೇಕೋ ತಿಂತಾರೆ. ಒಮ್ಮೆ ಕಪ್ಪು ತಿಂಗಳು ಸ್ಟಾರ್ಟ್ ಆದರೆ ಮತ್ತೆ ಉಪವಾಸ ಸ್ಟಾರ್ಟ್. ಹಾಗಾಗಿ ಕಪ್ಪು ತಿಂಗಳಿಗಿಂತ ಮುಂಚೆ ಫುಲ್ ಜಾಲಿ ಮಾಡಿ ಈ ಕಾರ್ನಿವಲ್ ಮಾಡ್ತಾರೆ. ಈ 40 ಡೇಸಲ್ಲಿ ಕೆಲವರು 40 ಡೇಸ್ ಕೂಡ ವೆಜ್ ತಿಂತಾರೆ, ಕೆಲವರು ಫ್ರೈಡೇ ಉಪವಾಸ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಅಂದರೆ ಈ ಲೆಂಟ್ ಸೀಸನಲ್ಲಿ ಯಾವುದೇ ಆಡಂಬರ ಆಚರಣೆ ಇರುವುದಿಲ್ಲ. ಗುಡ್ ಫ್ರೈಡೇ ಆಗಿ ಈಸ್ಟರ್ ಆದ ನಂತರ ಈ ಲೆಂಟ್ ಸೀಸನ್ ಮುಗೀತದೆ. ಹಾಗೆ ಈ ಲೆಂಟ್ ಸೀಸನಲ್ಲಿ ಕೆಲವರು ಉಪವಾಸ ದಾನ ಧರ್ಮ ಮಾಡ್ತಾರೆ ಮತ್ತು ಯಾವುದೇ ಸಭೆ ಸಮಾರಂಭ ಇರುವುದಿಲ್ಲ. ಫ್ರೆಂಡ್ಸ್ ನೋಡಿ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಕುಡಿದು ವಾಹನ ಚಲಾಯಿಸಬೇಡಿ, ಅದರ ಬಗ್ಗೆ ಒಂದು ಅವೇರ್ನೆಸ್ ಬಗ್ಗೆ ಟ್ಯಾಬ್ಲು ನೋಡಿ. ಫ್ರೆಂಡ್ಸ್, ಇಲ್ಲಿ ಉಂಟಲ್ವಾ ಜನಸಾಗರ, ಅಷ್ಟು ಜನ ಸೇರಿದ್ದಾರೆ ಆಯಿತಾ. ಎಲ್ಲಿ ನೋಡಿದರೆ ಉಂಟಲ್ಲ ಜನವೋ ಜನ. ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡ್ ಉಂಟಲ್ಲ ನೋಡಿ, ಇಲ್ಲಿ ಡ್ಯಾನ್ಸಿಗೆ ಸ್ಟೆಪ್ ಆಗ್ತಿದ್ದಾರೆ ನೋಡಿ, ಸೂಪರ್ ಆಗ್ತದೆ ಆಯಿತಾ. ಫ್ರೆಂಡ್ಸ್ ನೋಡಿ, ಮಲೇರಿಯಾದ ಬಗ್ಗೆ ಒಂದು ಅವೇರ್ನೆಸ್ನ ಟ್ಯಾಬ್ಲು. ಮಲೇರಿಯಾ ನೋಡಿ, ದೊಡ್ಡ ಸೊಳ್ಳೆ ಆಯಿತಾ ನೋಡಿ, ಮಾಸ್ಕಿಟೋ.
ಈಗ ನಾನು ತೋರಿಸಿದ ಎಲ್ಲ ಟ್ಯಾಬ್ಲೋಗಳು ಉಂಟಲ್ವ, ಎಲ್ಲ ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು. ಮೀನು ಹಿಡಿಯೋರು, ಅವರ ಸಂಸ್ಕೃತಿ, ಅವರ ಕಲೆ ಎಲ್ಲ ತೋರಿಸಿದ್ದಾರೆ ಆಯಿತಾ. ಸೂಪರ್ ಆಗಿದ್ದು. ಫ್ರೆಂಡ್ಸ್, ಪ್ರತಿಯೊಂದು ಟ್ಯಾಬ್ಲೋ ಉಂಟಲ್ವಾ, ನೋಡಲಿಕ್ಕೆ ತುಂಬ ಖುಷಿಯಾಗೋದು ಆಯಿತಾ. ಇಲ್ಲಿಯ ಒಂದು ಸಂಸ್ಕೃತಿ, ಇಲ್ಲಿಯ ಒಂದು ಪರಂಪರೆ, ಇಲ್ಲಿಯ ಒಂದು ರೈತರ ಒಂದು ಆಚಾರ ವಿಚಾರಗಳು ಎಲ್ಲ ಉಂಟಲ್ಲ, ಮೀನುಗಾರಿಕೆದು ಸೂಪರ್ ನೋಡಲಿಕ್ಕೆ ಉಂಟಲ್ಲ, ತುಂಬ ಖುಷಿಯಾಗೋದು. ಫ್ರೆಂಡ್ಸ್ ನೋಡಿ, ಲಾಸ್ಟ್ ಟ್ಯಾಬ್ಲೋ ಆಯಿತಾ. ಬಂದವರೆಲ್ಲ ಉಂಟಲ್ಲ ಈ ಕಾರ್ನಿವಲಿಗೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಆಯಿತಾ. ನೋಡಿ, ಇದು ಡೈನೋಸಾರ್, ಇದು ಟಿರೆಕ್ಸ್. ಈ ಕಾರ್ನಿವಲಿನ
ಕೊನೆಯ ಟ್ಯಾಬ್ಲು. ಫ್ರೆಂಡ್ಸ್ ನೋಡಿ, ಕಾರ್ನಿವಲ್ ಆಗಿದೆ. ನಾನು ಆವಾಗ ಹೇಳಿದ ಹಾಗೆ ನೋಡಿ, ಇವರೇ ಉಂಟಲ್ಲ ಈ ಕಾರ್ನಿವಲಿನ ಕಿಂಗ್ ಮೊಮೊ ಮತ್ತು ಕ್ವೀನ್. ಪ್ರತಿ ವರ್ಷ ಉಂಟಲ್ಲ ಒಬ್ಬೊಬ್ಬರಿಗೆ ಈ ಕಿಂಗ್ ಮೊಮೊ ಮತ್ತು ಕ್ವೀನ್ ಆಗುವಂಥ ಒಂದು ಅವಕಾಶ ಸಿಗ್ತದೆ ಆಯಿತಾ ಫ್ರೆಂಡ್ಸ್. ಹಾಗೆ ಉಂಟಲ್ವಾ, ನಾವೊಂದು ರೆಸ್ಟೋರೆಂಟಿಗೆ ಹೋಗಿ ನೋಡಿ ಒಂದು ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ಸ್ಪೆಷಲ್ ಫಿಶ್ ಥಾಲಿ ನೋಡಿ, ವಾಸ್ಕೋ ಸಿಟಿಯಲ್ಲಿ ಸೂಪರ್ ಆಗಿತ್ತು ಆಯಿತಾ. ಥಾಲಿ ಮಾತ್ರ ನೋಡಿ ಭರ್ಜರಿ ಉಂಟು. ಹಾಗೆ ಉಂಟಲ್ಲ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಗೋವಾದ ಸ್ಪೆಷಲ್ ಪಾವ್ ಭಾಜಿ ಮತ್ತು ಚಹಾ ಕುಡಿದು ನಾವೀಗ ಮನೆಗೆ ಹೊರಡುವ ಸಮಯ. ಹೋಗಲಿಕ್ಕೆ ಮನಸ್ಸಿಲ್ಲ ಮಾರಿ, ಎಷ್ಟು ಬೇಗ ಒಂದಿನ ಆಯಿತು ನೋಡಿ ಫ್ರೆಂಡ್ಸ್. ನಾವು ಚೆಕ್ಔಟ್ ಮಾಡಿ ಉಂಟಲ್ವ, ಮತ್ತೆ ಮಡ್ಗಾಂವ್ ಹೋಗಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗೋಕ್ಕಿಂತ ಮುಂಚೆ ಉಂಟಲ್ಲ ಸೆಕೆ, ಮತ್ತೊಂದು ಜ್ಯೂಸ್ ಹಾಕುವ ಆಯಿತಾ. ಒಂದು ಜ್ಯೂಸ್ ಕುಡಿದು ಮುಂದೆ ಹೋಗುವ. ನೋಡಿ ದಾಳಿಂಬೆ ಜ್ಯೂಸ್ ಸೂಪರ್. ಇದು ನೋಡಿ ಫ್ರೆಂಡ್ಸ್, ಇದು ವಾಸ್ಕೋನ ಕದಂಬ ಬಸ್ ಸ್ಟ್ಯಾಂಡ್. ಇಲ್ಲಿ ಕೂಡ ಉಂಟಲ್ವಾ ಶಟಲ್ ಬಸ್ಸಿಗೆ ನಾವು ಟಿಕೆಟ್ ತೆಗಿಲಿಕ್ಕೆ ಉಂಟು ನಮಗೆ ಈಗ ವಾಸ್ಕೋಯಿಂದ ಮಡ್ಗಾಂವ್ ಹೋಗಲಿಕ್ಕೆ. ಫ್ರೆಂಡ್ಸ್, ನಾವೀಗ ಕಾರ್ನಿವಲ್ ಮುಗಿಸಿ ವಾಸ್ಕೋಯಿಂದ ಮಡ್ಗಾಂವ್ ಹೋಗ್ತಿದ್ದೇವೆ. ಯಾಕಂದರೆ ನಮಗೆ 2 ಗಂಟೆಗೆ ಮಡ್ಗಾಂವಿಂದ ಮಂಗಳೂರಿಗೆ ಹೋಗಲಿಕ್ಕೆ ಟ್ರೈನ್ ಇದೆ. ಬೇಗ ಊಟ ಮಾಡಿ ಉಂಟಲ್ವ ನಾವು ಸ್ಟೇಷನ್ಗೆ ಹೋಗಲಿಕ್ಕೆ ಉಂಟು. ಫ್ರೆಂಡ್ಸ್ ನೋಡಿ, ನಾವು ಮಡ್ಗಾಂವಿಗೆ ಬಂದು ಮುಟ್ಟಿದ್ದೇವೆ. ನೋಡಿ ಇದು ಮಡ್ಗಾಂವ್ ಮಾರ್ಕೆಟ್ ಹತ್ರ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಮಡ್ಗಾಂವ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಸ್ವಲ್ಪ ತಿರುಗಿ ಉಂಟಲ್ಲ, ಇಲ್ಲಿ ಊಟ ಮಾಡಿ ಬೇಗ ಹೋಗಲಿಕ್ಕೆ ಉಂಟು ಸ್ಟೇಷನಿಗೆ. ನಮಗೆ ಉಂಟಲ್ಲ 2 ಕಾಲಿಗೆ ಟ್ರೈನ್ ಉಂಟು ಮಾರ್ರೆ, ಬೇಗ ಹೋಗುವ. ಇಲ್ಲಿ ಗಾಂಧಿ ಮಾರ್ಕೆಟಲ್ಲಿ ನೋಡಿ ಸ್ವಲ್ಪ ಪೋರ್ಕ್ ಸಾಸೇಜ್ ತಗೊಂಡು ಮತ್ತೆ ಮುಂದೆ ಹೋದ್ವಿ. ಮತ್ತೆ ಉಂಟಲ್ಲ ಫ್ರೆಂಡ್ಸ್, ಒಂದು ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ನೋಡಿ ಲಾಸ್ಟ್ ಥಾಲಿ ಆಯಿತಾ, ಗೋವಾದಲ್ಲಿ ಲಾಸ್ಟ್ ಥಾಲಿ ಮಧ್ಯಾಹ್ನದ ಊಟ. ಇದರಲ್ಲಿ ಉಂಟಲ್ಲ ಫ್ರೆಂಡ್ಸ್, 150-250 ರೂಪಾಯಿಗೆ ಒಳ್ಳೊಳ್ಳೆ ಫಿಶ್ ಥಾಲಿ ಸಿಗ್ತಾಯಿದೆ. ನಮ್ಮ ಮಂಗಳೂರಲ್ಲಿ ಉಂಟಲ್ವ ಫಿಶ್ಶಿಗೆ ರೇಟ್ ಭಯಂಕರ ಮಾರ್ರೆ. ಫ್ರೆಂಡ್ಸ್ ನೋಡಿ, ನಾವು ಮಡ್ಗಾಂವ್ ಸ್ಟೇಷನಿಗೆ ಬಂದು ಮುಟ್ಟಿದ್ದೇವೆ. ನಮ್ಮ ಟ್ರೈನ್ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಮಂಗಳೂರು ಮಡ್ಗಾಂವ್ ಪ್ಯಾಸೆಂಜರ್ ಟ್ರೈನ್ನ ನಂಬರ್ ಚೇಂಜ್ ಆಗಿದೆ ಆಯಿತಾ ರೀಸೆಂಟ್ಲಿಯಾಗಿ. ನೋಡಿ 56615 ಮತ್ತು 56616 ನೋಡಿ, ಇದು ಹೊಸ ನಂಬರ್ ಆಯಿತಾ ಟ್ರೈನ್. ಇದು ನಂಬರ್ ಚೇಂಜ್ ಆಗಿದೆ ಇವಾಗ. ಫ್ರೆಂಡ್ಸ್, ನಾವೀಗ ಮಂಗಳೂರಿಗೆ ಹೊರಡ್ತಾ ಇದ್ದೇವೆ. ಇಷ್ಟರಲ್ಲಿ ಮಂಗಳೂರು ಕಾರ್ನಿವಲಿನ ವ್ಲಾಗ್ ಮುಕ್ತಾಯಗೊಳ್ಳುತ್ತಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಆಯಿತಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.